ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ ಬಗ್ಗೆ ಆಗಿರುವಂಥದ್ದು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಒಂದು ಅಪ್ಡೇಟ್ ಏನಿದೆ, ಡೆವಿಲ್ ಹಾಗೂ ಟಾಕ್ಸಿಕ್ ಸಿನಿಮಾ, ಈ ಎರಡು ಸಿನಿಮಾದ ಬಗ್ಗೆ ಇಂಪಾರ್ಟೆಂಟ್ ನ್ಯೂಸ್ನ ಕವರ್ ಮಾಡಿಕೊಟ್ಟಿರುವಂಥದ್ದು. ಸೊ ಗೈಸ್, ಹಾಗೆಯೇ ಬ್ರ್ಯಾಟ್ ಸಿನಿಮಾದ ಪ್ರೀಮಿಯರ್ ಶೋದ ಒಂದು ರಿವ್ಯೂನ ಕೂಡ ನಿಮ್ಮ ಮುಂದೆ ಇಡಕೊಟ್ಟಿದ್ದೀನಿ. ಸೊ ಮೊದಲನೇದಾಗಿ ಮಾತಾಡೋದಾದರೆ ಡೆವಿಲ್ ಸಿನಿಮಾದ ಬಗ್ಗೆ ಮಾತಾಡ್ಕೊಬಿಡೋಣ. ನೋಡಿ, ಡೆವಿಲ್ ಸಿನಿಮಾದ ನಾನು ಯಾವುದೇ ಕಾರಣಕ್ಕೂ ಇದುವರೆಗೂ ಅಪ್ಡೇಟ್ ಬಂದಿಲ್ಲ. ಒಂದು ವಾರ ಆಯಿತು ಗುರು, ಯಾವುದೇ ಒಂದು ಮೂವಿ ಅಪ್ಡೇಟ್ ಕೊಟ್ಟಿಲ್ಲ. ಈಗ ಬಂದಿದ್ದೀನಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಆಗಿರುವಂಥದ್ದು ಇಲ್ಲಿ ನಾನು ನಿಮ್ಮ ಮುಂದೆ ಇಡಕೊಟ್ಟಿರೋಂಥದ್ದು. ಸೊ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಈಗ ಮೊದಲನೇದಾಗಿ ಡೆವಿಲ್ ಸಿನಿಮಾ ಬಗ್ಗೆ ಮಾತಾಡೋದಾದರೆ, ನಿಮಗೆ ಗೊತ್ತಿರ್ಬೋದು ತುಂಬಾ ಕೊಲಾಬ್ರೇಷನ್ಸ್ ಎಲ್ಲ ನಡೀತಿದೆ. ಅಂದರೆ ಈಗ ಒಂದು ಡೆವಿಲ್ ಸಿನಿಮಾ ಇದೆ ಅಂತಂದರೆ ಆ ಪ್ರೊಡಕ್ಷನ್ ಜೊತೆಗೆ ಜೈಮಾತಾ ಕಂಬೈನ್ಸ್ ಜೊತೆಗೆ ಇನ್ನೊಂದು ಪ್ರೊಡಕ್ಷನಲ್ಲಿ ಅಂದರೆ ಮರ್ಚೆಂಡೈಸರ್ ಆಗಿ ಕಂಬೈನ್, ಅಂದರೆ ಬೇರೆ ಜೊತೆ ಕೊಲಾಬ್ರೇಷನ್ ಯಾಕೆ ಆಗ್ತಿದೆ ಅಂತಂದರೆ ಅಷ್ಟೊಂದು ದುಡ್ಡು ಅಲ್ಲಿ ಖರ್ಚಾಗಿದೆ. ಯಾಕೆಂದರೆ ನಾನು ಹೇಳಿದ್ದೆ, ಯಾಕೆ ಒಂದು ಪ್ರೊಡಕ್ಷನ್ ಹೌಸು ಹಿಂಜರಿಯುತ್ತೆ ಅಂತಂದರೆ, ಆಲ್ರೆಡಿ ಒಂದು ಸತಿ ಪ್ರೊಡಕ್ಷನ್ ಸ್ಟಾರ್ಟ್ ಆದಮೇಲೆ ಡೈಲಿ ಸ್ಯಾಲ್ರಿ ಓಡ್ತಾನೆ ಇರುತ್ತೆ. ಯಾಕೆಂದರೆ ಅವರು ಬೇರೆ ಮೂವಿನ ಒಪ್ಕೊಳ್ಳೋದಕ್ಕಾಗಲ್ಲ, ಈ ಮೂವಿಗೆ ಸ್ಟಿಕ್ ಆನ್ ಆಗಿರಬೇಕು. ಅದಕ್ಕೋಸ್ಕರನೇ ಇಲ್ಲಿ ದುಡ್ಡು ಸ್ಯಾಲ್ರಿ ಅನ್ನೋದು ಓಡ್ತಾ ಇರುತ್ತೆ ಡೈಲಿ. ಹೀಗಿರಬೇಕಾದ್ರೆ ತುಂಬಾ ಕೊಲಾಬ್ರೇಷನ್ಸ್ ಎಲ್ಲ ನಡೆಯುತ್ತೆ. ಆದರೆ ಇಲ್ಲಿ ಒಂದು ಪಾಸಿಟಿವ್ ವಿಷಯ ಇದೆ. ಯಾಕೆಂದರೆ ರೀಸೆಂಟಾಗಿ ನಿಮಗೆ ಸಾಂಗ್ ಶೂಟ್ ಅದೆಲ್ಲ ನೋಡಿರ್ಬೋದು. ಯಾವ ರೀತಿ ಒಂದು ಅಂದರೆ ಆ ಒಂದು ಅಪಿಯರೆನ್ಸ್ ನಮಗೆ ಡಿ ಬಾಸ್ ಅವರು ಸಿಕ್ಕಿದೆ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು. ಇದರಿಂದನೇ ಈ ಒಂದು ಕ್ವಾಲಿಟಿಯಿಂದ ನನಗೆ ಮೇನ್ಲಿ ಪ್ರಕಾಶ್ ವೀರ್ ಅವರು ತುಂಬಾ ಇಷ್ಟ ಆಗಿರುವಂಥ ವಿಷಯ ಏನಂತಂದರೆ, ಇವರು ಕ್ವಾಲಿಟಿಯಾಗಿ ಆ್ಯಂಡ್ ದರ್ಶನ್ ಅವ್ರನ್ನ, ಡಿ ಬಾಸ್ ಅವ್ರನ್ನ ತುಂಬಾ ಹೆಂಗಾಗಿ ತೋರಿಸಿದ್ರೆ ನನಗೆ ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಅನ್ನಿಸ್ತಾ ಕಮೆಂಟ್ ಸೆಕ್ಷನ್ ತಿಳಿಸಿ. ಆದರೆ ಅಪ್ಡೇಟ್ ಇದಲ್ಲ, ಅಪ್ಡೇಟ್ ಇರೋವಂಥದ್ದು ನವೆಂಬರ್ 1ನೇ ತಾರೀಕಿಗೆ ಅಪ್ಡೇಟಿಗೋಸ್ಕರ ಸಿದ್ಧವಾಗಿದ್ದಾರೆ ಟೀಮ್ ಅವರು. ಇದು ಅಫಿಷಿಯಲ್ ಅಪ್ಡೇಟ್ ಆಗಿರುವಂಥದ್ದು. ನಿಮಗೆ ಅನ್ನಿಸ್ತಾ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಈಗ ನವಂಬರ್ 1 ಅಂತ ಹೇಳ್ಬಿಟ್ಟು ಫಸ್ಟ್ ವೀಕ್ ಅಂತ ನೀವು ಇನ್ನೂ ಕನ್ಸಿಡರ್ ಮಾಡ್ಕೊಳ್ಳಿ. ಆದರೆ ನವಂಬರ್ 1 ಅಂತ ಈಗ ಸ್ಟ್ರಾಂಗ್ ಆಗಿರುವಂಥ ವಿಷಯ ಆಗಿರುವಂಥದ್ದು. ಅದು ಆ್ಯಕ್ಚುಲಿ ನಾನು ಈ ಅಪ್ಡೇಟ್ನ ನಿನ್ನೆ ಕೊಡಬೇಕು ಅಂತ ಅಂದ್ಕೊಂಡೆ, ಆದರೆ ಡಿಲೇ ಆಯಿತು, ಪರವಾಗಿಲ್ಲ. ಆದರೂ ಕೂಡ ಹೇಳ್ತಾ ಇದ್ದೀನಿ, ನವಂಬರ್ 1 ಒಂದು ಕನ್ಫರ್ಮೇಷನ್ ಜೊತೆಗೆ ಬರ್ತಾ ಇದ್ದೇನೆ ಅಂತ ಅಂದ್ಕೊಳ್ಳಿ. ಸೊ ನವಂಬರ್ 1 ಅನ್ನೋದು ಅಲ್ಲಿ ಒಂದು ಟೀಮ್ ಕಡೆಯಿಂದ ಸ್ಟ್ರಾಂಗ್ ಆಗಿ ಒಂದು ಅಪ್ಡೇಟ್ ಕೊಡ್ತಾರೆ ಅಂತ ಇಲ್ಲಿ ಸಿಕ್ಕಿರುವಂಥ ವಿಷಯ ಆಗಿರುವಂಥದ್ದು. ಇಲ್ಲ ಅಂತಂದರೆ ನೀವು ಫಸ್ಟ್ ವೀಕ್ ಎಕ್ಸ್ಪೆಕ್ಟ್ ಮಾಡಿ. ಆದರೆ ನವಂಬರ್ 1 ಅನ್ನೋದು ತಲೆಯಲ್ಲಿ ಇಟ್ಕೊಳ್ಳಿ, ಇದೊಂದು ಸ್ಟ್ರಾಂಗ್ ಅಪ್ಡೇಟ್ನ ವಿಷಯನೇ ಆಗಿರುವಂಥದ್ದು. ಹಾಗೆಯೇ ಈಗ ಎರಡನೇ ಅಪ್ಡೇಟ್ ಬಂದು ಟಾಕ್ಸಿಕ್ ಸಿನಿಮಾದ ಬಗ್ಗೆ ಆಗಿರುವಂಥದ್ದು. ನೋಡಿ, ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೈಮಲ್ಟೇನಿಯಸ್ಲಿ ಅಂದರೆ ಕನ್ನಡದಲ್ಲಿ, ಅಂದರೆ ಅವ್ರದ್ದು ಒರಿಜಿನಲ್ ಲ್ಯಾಂಗ್ವೇಜ್ ಯಾವುದು ಇರುತ್ತೆ ಅದು, ಅಂದರೆ ಕನ್ನಡದಲ್ಲಿ ಹಾಗೆಯೇ ಇಂಗ್ಲೀಷಲ್ಲಿ ಎರಡು ಸಿನಿಮಾದಲ್ಲೂ ಅಟ್ ಎ ಟೈಮ್ ಶಾರ್ಟ್ ತೆಗೀತಿರೋದ್ರಿಂದ ಇಷ್ಟೊಂದು ಡಿಲೇ. ಯಾಕೆ ಈ ಡಿಲೇ ಅಂತ ಕೇಳೋರಿಗೆ ಈ ಒಂದು ಮಾತು ನಾನು ಹೇಳ್ತಿರೋಂಥದ್ದು. ಆ್ಯಂಡ್ ಜನವರಿಯಿಂದನೇ ಈ ಒಂದು ಅಪ್ಡೇಟ್ನ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಯಾರಾದ್ರೂ ಡಿಸೆಂಬರಿಂದ ಅಪ್ಡೇಟ್ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರೆ ಅವರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆದರೂ ಕೂಡ ಜನವರಿಯಿಂದ ಸ್ಟಾರ್ಟ್ ಆಗ್ತಿದೆ. ಯೋಚನೆ ಮಾಡಿ, ಯಾವುದೇ ಕಾರಣಕ್ಕೂ ಚಿಕ್ಕ ಅಪ್ಡೇಟ್ಸ್ ಬರುವಂಥದ್ದೆಲ್ಲ, ಗ್ಲಿಮ್ಸ್ ಅದು ಇದು ಅಂತ ಹೇಳ್ಬಿಟ್ಟು ದೊಡ್ಡ ಅಪ್ಡೇಟ್ಸ್ನೇ ಸಿಗುವಂಥದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ KR ಅಡ್ವಾಣಿಯವರಾಗಲಿ, ಆಮೇಲೆ ರುಕ್ಮಿಣಿ ವಸಂತ್ ಅವರಾಗಲಿ ಈ ಮೂವಿ ಬಗ್ಗೆ ಎಷ್ಟು ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಅಂತ, ಯಾವ ಆ್ಯಕ್ಟರ್ ನೋಡಿದ್ದಾರೆ, ಎಷ್ಟು ಅವ್ರು ಎಂಥ ವರ್ಸಟೈಲ್ ಆ್ಯಕ್ಟರ್ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡಿದ್ದಾರೆ. ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾವ ರೀತಿ ಸಿನಿಮಾನ ಎಕ್ಸ್ಪೆಕ್ಟೇಷನಲ್ಲಿ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ನನಗೆ ಹೇಳಕ್ಕಿದ್ದು ಈ ವಿಡಿಯೋದಲ್ಲಿ. ಈ ಒಂದು ನ್ಯೂಸ್ನ ನೋಡಿ ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಈಗ ಬ್ರ್ಯಾಟ್ ರಿವ್ಯೂನ ರೆಸ್ಪಾನ್ಸಿಗೆ ಬರೋದಾದರೆ, ಒಂದು ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಅಂತ ಮಾತಾಡ್ತಿದ್ದಾರೆ. ನೀವೇನಾದರೂ ನೋಡಿದ್ದು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆ ಅಂತಂದರೆ ಈ ಒಂದು ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಕನ್ನಡ ಇಂಡಸ್ಟ್ರಿಲಿ ತುಂಬ ಟೈಮ್ ಆದಮೇಲೆ ಈ ಒಂದು ಸಿನಿಮಾ ಬರ್ತಾಯಿದೆ ಅಂತ ಜನರುಗಳು ಹೇಳ್ತಿರೋವಂಥದ್ದು. ಏನಪ್ಪ, ಅಷ್ಟೊಂದು ಒಳ್ಳೆಯ ಸಿನಿಮಾ ಆಗಿದ್ದರೆ ಈಗ ಈ ಒಂದು ಸಿನಿಮಾಗೆ ಸಪೋರ್ಟ್ ಮಾಡುವಂಥದ್ದು ನಮ್ಮ ಆ್ಯಸ್ ಎ ಕನ್ನಡಿಗರಾಗಿ ನಮ್ಮ ಒಂದು ಕರ್ತವ್ಯ ಆಗಿರುವಂಥದ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದು ಓವರಾಲ್ ನಿಮಗೆ ನ್ಯೂಸ್ನ ನೋಡಿ ಹೇಗೆ ಅನ್ನಿಸ್ತು, ಎಲ್ಲದನ್ನು ನಿಮ್ಮ ಒಂದು ಇಂಟ್ರ್ಯಾಕ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಅನಿಸ್ತಾ ಕಮೆಂಟ್ ತಿಳಿಸಿ ಅಂತ ಇವತ್ತಿನ ವಿಡಿಯೋ ಇಷ್ಟು. ನೀವು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.